ಯಾಕೆಂದರೆ ಹಳ್ಳಿಯಿಂದ ಭಾರತವೇ ಹೊರತು ಭಾರತದಿಂದ ಹಳ್ಳಿ ಅಲ್ಲ, ಹಳ್ಳಿಯಿಂದ ಬೆಂಗಳೂರು ಹೊರತು ಬೆಂಗಳೂರಿಂದ ಹಳ್ಳಿ ಅಲ್ಲ. ಮುಸ್ಲಿಂ ಜನಗಳಿಗೆ ಅವರಿಗೆ ಎಲ್ಲ ಕಲ್ಚರು ಗೊತ್ತು, ಮುಸ್ಲಿಮ್ದು ಗೊತ್ತು, ಆಮೇಲೆ ಹಿಂದೂಗಳದ್ದು ಗೊತ್ತು. ನಾಲ್ಕನೇ ತಿಪ್ಪರದ ಸ್ವಾಮಿ ಜಾತ್ರೆಗೂ ಹೋಗ್ತಾರೆ. ನಾವೆಲ್ಲ ಹೋಗ್ಬಿಟ್ಟು ಮೊಹರಂ ಕಡೆ ದಿನ ರಂಜಾನು ನಾವು ಮಾಡ್ತೀವಿ. ಹಿಂಗೆ ಹೊಂದ್ಕೊಂಡಿರೋದಲ್ಲಿ ನೋಡಿ ಸ್ವಾಮಿ ನಾವಿರೋದು ಹೀಗೆ ನೋಡಿ ಸ್ವಾಮಿ. ಈ ಹಲಾಲ್ ಮಾಡೋ ಕೆಲಸ ಸಾಬಿ ನಂಬ್ಕೊಂಡಿರೋದು ಏನು ಅಂದರೆ ಕಾಯಕವೇ ಕೈಲಾಸ. ಕಾಯಕವೇ ಕೈಲಾಸ, ಇದು ಮಾರ್ನಿಂಗ್ ಅಭ್ಯಾಸ. ಶಂಕರೇಗೌಡರ ಪ್ರಶಸ್ತಿ ಮದ್ದೂರು ಅದನ್ನು ತರಕ್ಕೆ ಅವ್ರನ್ನ ಕಳಿಸ್ತಾರೆ, ಚೀಟಿ ಬರೆದು ಕಳಿಸ್ತಾರೆ. ಯಾಕೆಂದರೆ ಅವ್ರಿಗೆ ಆಶ್ರಮಕ್ಕೆ 25,000 ರೂಪಾಯಿಗಳ ಹಣದ ಅವಶ್ಯಕತೆ ಇರುತ್ತೆ ಮಕ್ಕಳಿಗೆ. ಎರಡು 2012ಕ್ಕೆ ಸಿನಿಮಾ ಬಿಡುಗಡೆ ಮಾಡಿದ್ದು. 12ಕ್ಕೆ ಬಿಡುಗಡೆ ಮಾಡ್ತೀನಿ, ಬೆಳಗ್ಗೆ ಕೋರ್ಟಿಂದ ಒಂದು ಸ್ಟೇ ಆರ್ಡರ್ ಬಂತು. ನಾನು ಈ ಕಡೆ ಥಿಯೇಟ್ರಲ್ಲಿದ್ದೆ, ಅವಾಗ ಬಂತು. ಆಮೇಲೆ ಅದು ಬಿಡುಗಡೆ ಆಗಿ ಅದನ್ನು ತಂದಿದ್ರು ಬೇರೆಯವರು, ಅದು ಸ್ಟೇ ಆಗಲಿಲ್ಲ. ಲೆಟ್ರ್ ಮುಟ್ಟಕ್ಕೆ ಲೇಟ್ ಆಗ್ಬಿಡ್ತು ನನಗೆ. ಅವಾಗ ಯಾರು ಹಂಚಿಕೆದಾರ ಇದ್ದ ಒಬ್ಬ, ಅದು ಆ ಹಂಚಿಕೆದಾರ ಹೆಂಗೆ ನಮ್ಮನ್ನು ಕರ್ಕೊಂಡು ಹೋಗ್ಬಿಟ್ಟ ಅಂದರೆ ಏನು ಇಸ್ಕೊಂಡಿದ್ದ ಹಂಗೆ ತಗೊಂಡು ಹಂಗೆ ಮನೆಗೆ ಹೋಗ್ಬಿಟ್ಟ. ಈ ಥರ ನಾವೇನು ಭಾಳಷ್ಟು ಬದ್ಧತೆ ಇಟ್ಕೊಂಡು ಕೆಲಸ ಮಾಡುವಾಗ ಅದು ಕ್ಲೀನ್ ಮಾಡೋಗ್ಬಿಡ್ತಾರೆ. ಅದಕ್ಕೆ ಇನ್ನು ಎಲ್ಲ ಕೆಲಸಗಳನ್ನು ನಾವು ಮಾಡ್ಕೊಂಡು ಹೋಗೋದಂದ್ಬಿಟ್ಟು ಆಮೇಲೆ ದೇವನಹಳ್ಳಿ ಆದಮೇಲೆ ಒಂದು 6 ವರ್ಷ ಅದು ಇದು ಕೆಲಸಗಳು ಮಾಡಿಕೊಂಡು ಈವೆಂಟ್ಗಳು ಸಿಕ್ಕಾಪಟ್ಟೆ ಇತ್ತು. ಹಂಪಿ ಉತ್ಸವ, ಈ ಕನಕಗಿರಿ ಉತ್ಸವ, ಶರಣ ಸಂಸ್ಕೃತಿ ಉತ್ಸವ, ಹುಕ್ಕೇರಿ ಉತ್ಸವ, ಈ ಥರ ಉತ್ಸವಗಳು ಸಿಕ್ಕಾಪಟ್ಟೆ ಬ್ಯುಸಿಯಾಗಿ ಅದನ್ನು ಮಾಡ್ಕೊಂಡಿದ್ದೆ. ಅದಾದಮೇಲೆ ಸ್ಟಾರ್ಟ್ ಮಾಡಿದ್ದು ಬರಗೂರು ಅಂತೇಳಿ, ಹಸು ಮತ್ತು ಹಸಿವು ಅಂತ ಎರಡು ಭಾಳ ಚರ್ಚೆ ನಡೀತಿತ್ತು ಅವಾಗ. ಆವಾಗ ಬರಗೂರು ಅಂತ ಒಂದು ಟೈಟಲ್, ನಾನು ಯಾವುದೇ ಇದ್ಕೊಂಡು ಗ್ರಾಮೀಣ ಭಾಗದ ಹೆಸರನ್ನು ಇಡ್ತೀನಿ. ಕೈವಾರ 1, 2ನೇದು ದೇವನಹಳ್ಳಿ, 3ನೇದು ಬರಗೂರು, 4ನೇದು ಮದಕರಿಪುರ, 5ನೇದು ತಿರುಕ ರಾಘವೇಂದ್ರ ಸ್ವಾಮಿ ಮಲಾಡಿಯಲ್ಲಿದ್ದು, 6ನೇದು ಚಿತ್ರದುರ್ಗ ಚಾಮಯ್ಯ ರಾಮಾಚಾರಿ ಹೆಸರಿಟ್ಟಿದ್ವಿ. ಅದು ಇಟ್ಸ್ ಇಂಡಿಕೇಟ್ ಚಿತ್ರದುರ್ಗ. ಅದು ಹಂಗೆ ಇಟ್ಕೊಂಡು ಮಾಡಿದ್ದು. ಯಾಕೆಂದರೆ ಹಳ್ಳಿಯಿಂದ ಭಾರತವೇ ಹೊರತು ಭಾರತದಿಂದ ಹಳ್ಳಿ ಅಲ್ಲ, ಹಳ್ಳಿಯಿಂದ ಬೆಂಗಳೂರು ಹೊರತು ಬೆಂಗಳೂರಿಂದ ಹಳ್ಳಿ ಅಲ್ಲ. ಸೊ ಎಲ್ಲವನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಹಳ್ಳಿಯ ಇಂಪಾರ್ಟೆನ್ಸನ್ನು, ಮದಕರಿಪುರ ಅಂತ ಒಂದು ಬ್ಯೂಟಿಫುಲ್ ಬೇಸ್ಡ್ ಆನ್ ದ ವಾಲ್ಮೀಕಿ ಲಾಸ್ಟ್ ರಾಮ್ ಸೇತು ಕಟ್ಟಕ್ಕೆ ಬೇಕಾದ ಕಲ್ಲಿತ್ತಲ್ಲ, ಅದನ್ನ ಇಟ್ಕೊಂಡು ಒಂದು ಕಾಮಿಡಿ ಮರ್ಡರ್ ಮಿಸ್ಟ್ರಿ ಮಾಡಿ ಅದನ್ನು ಮಾಡಿದ್ವಿ. ಅದು ನೆಕ್ಸ್ಟ್ ಇನ್ನೊಂದು 2 ತಿಂಗಳು ಅದನ್ನು ಆಚೆಗೆ ತರ್ತಾ ಇದ್ವಿ. ಅದು ರೆಡಿ ಇದೆ. ಆಮೇಲೆ ಬರಗೂರು ಅಂತೇಳಿ ಹಸು ಮತ್ತು ಹಸಿವು, ಈ ಎರಡು ಯಾವ ಮುಖ್ಯ ಆಗುತ್ತೆ ಮನುಷ್ಯನಿಗೆ ಅಂತ. ಹಸು ಮುಖ್ಯ ಆಗುತ್ತಾ ಇಲ್ಲ ಹಸಿವು ಮುಖ್ಯ ಆಗುತ್ತಾ ಮನುಷ್ಯನಿಗೆ? ಸೊ ಆಮೇಲೆ ಭಾಳಷ್ಟು ಈಗ ಧರ್ಮಗ್ರಂಥಗಳು ಅಂತ ಏನಿದಾವೆ ಇವತ್ತು ನಮಗೆ, ಒಂದು ಕಡೆ ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳು ರಾಮಾಯಣ ಮಹಾಭಾರತ, ಆ ಕಡೆ ಬೈಬಲ್ಲು, ಈ ಕಡೆ ಕುರಾನು, ಆ ಕಡೆ ಸಿಖ್ ಇದು ಗ್ರಂಥ ಸಾಹೀಬ, ಇಂಥವೆಲ್ಲ ಇದ್ದಾವೆ. ಸೊ ಅದರಲ್ಲಿ ನಾವು ಲೋಪದೋಷಗಳನ್ನು ಹುಡುಗಿ ಕೆಲವರು ಮಾತಾಡ್ತಾ ಇರ್ತಾರೆ, ಕೆಲವರು ಅದರ ವಾಸ್ತವ ಸತ್ಯಗಳನ್ನು ಅರ್ಥ ಮಾಡ್ಕೊಳ್ಳೋದೇ ನಾವು ಎಷ್ಟೋ ಸರಿ ಎಡರ ತೊಡರುಗಳಿಗೆ ಬಿದ್ದಿರ್ತೀವಿ. ಹಾಗೇ ಅದ್ರ ಕುರಾನಲ್ಲಿರ್ತಕ್ಕಂಥ ವಿಷಯಗಳನ್ನು ನಾವು ಸರಿಯಾಗಿ ಗಂಭೀರವಾಗಿ ಅರ್ಥ ಮಾಡ್ಕೋಬೇಕು. ಬೈಬಲಲ್ಲಿರ್ತಕ್ಕಂಥ ಗಂಭೀರವಾಗಿ ಅರ್ಥ ಮಾಡ್ಕೋಬೇಕು ನಾವು. ಆಮೇಲೆ ರಾಮಾಯಣದಲ್ಲಿರ್ತಕ್ಕಂಥದ್ದು ಗಂಭೀರವಾಗಿ ಅರ್ಥ ಮಾಡ್ಕೋಬೇಕು, ಮಹಾಭಾರತದಲ್ಲಿ ಗಂಭೀರವಾಗಿ ಅರ್ಥ ಮಾಡ್ಕೋಬೇಕು, ಗ್ರಂಥ ಸಾಹೀಬಲ್ಲಿ ಅದನ್ನು ಗಂಭೀರವಾಗಿ ಅರ್ಥ ಮಾಡ್ಕೋಬೇಕು ನಾವು. ನೀವು ಅರ್ಥ ಮಾಡ್ಕೊಳ್ಳದಿದ್ದರೆ ತಪ್ಪುಗಳಾಗ್ತವೆ. ಕಾಯಕವೇ ಕೈಲಾಸ, ಶರಣರು ಹೇಳಿದ್ರು ಕಾಯಕವೇ ಕೈಲಾಸ ಅಂತ. ಈ ಬರಗೂರು ಸಿನಿಮಾದಲ್ಲಿ ಕಾಯಕ ಮಾಡು ಕೈಲಾಸ ಕಾಣು ಅಂತೇಳಿ ನಮ್ಮೂರ ಕಡೆ ಚಿತ್ರದುರ್ಗ ಕಡೆ ಇರ್ತಕ್ಕಂಥ ಮುಸ್ಲಿಂ ಜನಗಳಿಗೆ ಅವರಿಗೆ ಎಲ್ಲ ಕಲ್ಚರು ಗೊತ್ತು, ಮುಸ್ಲಿಮ್ದು ಗೊತ್ತು, ಆಮೇಲೆ ಹಿಂದೂಗಳದ್ದು ಗೊತ್ತು. ನಾಲ್ಕನೇ ತಿಪ್ಪರದ ಸ್ವಾಮಿ ಜಾತ್ರೆಗೂ ಹೋಗ್ತಾರೆ. ನಾವೆಲ್ಲ ಹೋಗ್ಬಿಟ್ಟು ಮೊಹರಂ ಕಡೆ ದಿನ ರಂಜಾನು ನಾವು ಮಾಡ್ತೀವಿ. ಹಿಂಗೆ ಹೊಂದ್ಕೊಂಡಿರೋದಲ್ಲಿ ಅಂಥವನೊಬ್ಬ ಈ ಶರಣ ಫಿಲಾಸಫಿಯನ್ನು ಕಲ್ತ್ಕೊಂಡವನು. ಅದರ ಮಠಮಾನ್ಯಗಳು ಜಾಸ್ತಿ ಇರೋದ್ರಿಂದ ಅಲ್ಲಿ ಅವನು ವಿಭೂತಿ ಧಾರಣೆ ಮಾಡಿ ಕಾಯಕವನ್ನು ಕೈಲಾಸ ಅಂತ ಸ್ವೀಕಾರ ಮಾಡಿದಂಥ ಒಬ್ಬ ಮುಸಲ್ಮಾನ. ಅವನು ಡೈಲಿ ಮಸೀದಿಯಲ್ಲಿ ಇದಕ್ಕೆ ಹೋಗ್ತಾ ಇರ್ತಾನೆ ಅವನು. ಆಮೇಲೆ ಅವನು ಅದಾದ್ಮೇಲೆ ಹೊಟ್ಟೆಪಾಡಿಗೆ ಏನು ಅಂತಂದರೆ ಮಾಂಸ ಮಾರಾಟ ಮಾಡೋರಿಗೆ ಇದನ್ನೆಲ್ಲ ಕೊಯ್ದು ಕೊಡೋದು, ಹಲಾಲ್ ಮಾಡೋ ಕೆಲಸ. ಈ ಹಲಾಲ್ ಮಾಡೋ ಕೆಲಸ ಸಾಬಿ ನಂಬ್ಕೊಂಡಿರೋದು ಏನು ಅಂದರೆ
ಕಾಯಕವೇ ಕೈಲಾಸ. ಇದು ಭಾಳ ವರ್ಷಗಳಿಂದ ಅವ್ರ ತಂದೆ ಅವ್ರ ತಾತ ನಡೆಸ್ಕೊಂಡು ಬಂದಿರ್ತಾರೆ. ಇವ್ರಿಗೆ ಅವ್ರ ಕುಟುಂಬದಲ್ಲಿ ಒಂದೇನು ಅಂತಂದರೆ ನಾಟಕ ಆಡೋದೊಂದು ಕೈಯಲ್ಲಿರುತ್ತೆ. ಅವರಪ್ಪ ಬಸವಣ್ಣ ಪಾತ್ರ ಮಾಡ್ತಿರ್ತಾನೆ, ಇವನು ಕೂಡ ಬಸವಣ್ಣ ಪಾತ್ರ ಮಾಡೋಕ್ಕೆ ಅಂತ ಹೋಗ್ತಾನೆ. ಊರಾಗ ಹುಡುಗರು ಇರ್ತಾರೆ ಹಳ್ಳಿ ಕಡೆ, ಅವ್ರು ಹೇಳ್ತಾರೆ, ಹೇಯ್ ಅಲ್ಲಿ ನೋಡಿದರೆ ಕಾಯಕವೇ ಕೈಲಾಸ ಅಂದ್ಬಿಟ್ಟು ಎಲ್ಲ ಕುರಿ ದನ ಕೋಳಿಗಳನ್ನೆಲ್ಲ ಕೊಯ್ದುಬಿಟ್ಟು ಇಲ್ಲಿ ಬರ್ತೀಯ, ಇಲ್ಲಿ ಬಂದ್ಬಿಟ್ಟು ಬಸವಣ್ಣ ಪಾತ್ರ ಮಾಡುವಾಗ ದೈವಿಲ್ಲದ ಧರ್ಮ ಅದಾವುದಯ್ಯ ಅಂತ ಹೇಳ್ತೀಯ, ಒಂದಕ್ಕೊಂದು ಅರ್ಥ ಮಾಡ್ಕೊಂಡಿದ್ದೀಯ ಅನ್ನೋದು ಕಾಂಟ್ರವರ್ಸಿ ಶುರು ಮಾಡ್ತಾರೆ. ಕರೆಕ್ಟ್. ಅವರು ಅವಾಗ ಅವನಿಗೆ ಮನವರಿಕೆ ಆಗುತ್ತೆ, ಹೌದಲ್ಲ ಕಾಯಕದಲ್ಲಿ ನಾನು ಈ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ದೈವಿಲ್ಲದ ಧರ್ಮ ಅದಾವುದಯ್ಯ, ದೈವರಬೇಕು ಸಕಲ ಪ್ರಾಣಿಗಳಲ್ಲಿ. ಅದಕ್ಕೆ ಅವನು ಕೊಯ್ಯೋದನ್ನು ನಿಲ್ಲಿಸ್ತಾನೆ. ನಿಲ್ಲಿಸಿದ ಮೇಲೆ ಮಾಂಸ ತಿನ್ನೋರು ಹೆಂಗೆ ರಿಯಾಕ್ಟ್ ಮಾಡಿದರು, ಪ್ರತಿ ವಾರ ಕೊಡಬೇಕಲ್ಲ ಮಾಂಸ ಭಾನುವಾರಕ್ಕೆ, ಯಾಕೆ ಮಾಂಸ ನಂಗೆ ಅಂಗಡಿ ತೆಗ್ದಿಲ್ಲ ಅಂತ ಕೇಳಿದರು. ಇಲ್ಲ ನಾನು ಮಾಡಲ್ಲ, ಯಾಕೆಂದರೆ ಅದು ದೈವರಬೇಕು ಸಕಲ ಪ್ರಾಣಿಗಳಲ್ಲಿ ಅಂತ ಬಸವಣ್ಣವ್ರು ಹೇಳಿದರೆ ನಾನು ಕಟ್ ಮಾಡಲ್ಲ. ಊರಾಗ ಜನ ಬಿಡಲ್ಲ ಅವನಿಗೆ. ಅಲ್ಲಿಂದ ಒಂದು ಕತೆ ಅದು ಬರಗೂರು ಸಿನಿಮಾ. ಇದು ಈ ಥರ ಮಾಡಿದ ಕತೆ ಅದು. ತಿರ್ಕ ಸಾಂಗೆಲ್ಲ ರೆಕಾರ್ಡಿಂಗ್ ಆಗಿ ಶೂಟ್ ಮಾಡೋ ಟೈಮಲ್ಲಿ ಸ್ವಲ್ಪ ಮಠಗಳಲ್ಲಿ ಗಂಭೀರವ ಸಮಸ್ಯೆಗಳೇ ಎದುರಾಗ್ಬಿಟ್ಟು ಅದು ಇದೆಲ್ಲ ಚಿತ್ರದುರ್ಗದ್ದು. ಆವಾಗ ಬಿಟ್ಟೆ ನಾನು. ಅಂದರೆ ಇವತ್ತು ಮಠ ಅಂತಕ್ಕಂಥದ್ದು ಇವತ್ತು ಸದ್ಭಕ್ತರನ್ನು ಹೇಗೆ ಬೆಳೆಸಬೇಕು, ಆಮೇಲೆ ಧರ್ಮಗಳಲ್ಲಿನ ವಿಚಾರಗಳನ್ನು ಎಷ್ಟು ಸೂಕ್ಷ್ಮವಾಗಿ ಜನಗಳಿಗೆ ತಿಳಿಸಬೇಕು, ಆಮೇಲೆ ಯಾವ ರೀತಿ ನಡ್ಕೋಬೇಕು ಅಂತಕ್ಕಂಥದ್ದು ಒಂದು ಆಂತರಿಕ ಪ್ರಜ್ಞೆ ಇಟ್ಕೊಂಡು ಮುಂದಕ್ಕೆ ಹೋಗ್ಬೇಕಾಗತ್ತೆ. ಅವರೇ ತಪ್ಪುಗಳನ್ನು ಮಾಡಿದಾಗ ಮತ್ತು ಜನಸಾಮಾನ್ಯರು ತಪ್ಪು ಮಾಡೋ ತಪ್ಪೇನೂ ಇಲ್ಲ. ಹಾಗಾಗಿ ತಿರುಕಾ ಸಿನಿಮಾದ ಎಲ್ಲ ಹಾಡುಗಳನ್ನೆಲ್ಲ ಧ್ವನಿಮುದ್ರಣ ಮಾಡಿ ಅದನ್ನು ಡಾಕ್ಯುಮೆಂಟೇಷನ್ ಮಾಡಬೇಕಾಯಿತು. ರಾಘವೇಂದ್ರ ಸ್ವಾಮೀಜಿಯವರು ಮೂಲತಃ ಇಲ್ಲಿಯವರಲ್ಲ, ಅದರ ಮಲ್ಲಾಡಿಹಳ್ಳಿ ಅಂತ ಒಂದು ಸಣ್ಣ ಗ್ರಾಮಕ್ಕೆ ಬಂದು ಅಲ್ಲಿ ಅವರು ಆಶ್ರಮವನ್ನು ಕಟ್ಟಿದ್ದು, ಅನಾಥ ಸೇವಾಶ್ರಮ ಅಂತೇಳಿ. ಅವ್ರು ಬಿಟ್ಟೋದ್ಮೇಲೆ ನಿಜವಾಗ್ಲೂ ಅದು ಅನಾಥ ಸೇವಾಶ್ರಮವಾಗಿ ಉಳಿದ್ಬಿಡ್ತು. ಅದ್ಭುತವಾದ ಶಕ್ತಿ ಇತ್ತು. ಆದರೆ ಆಮೇಲೆ ಅವರು ಎಷ್ಟು ಸಾವಿರ ಲಕ್ಷ ಮಕ್ಕಳಿಗೆ ಬದುಕನ್ನು ಕಟ್ಟಿಕೊಟ್ರು. ಅವರೆಲ್ಲರೂ ದೊಡ್ಡ ದೊಡ್ಡ ಪೋಸ್ಟಲ್ಲಿರೋ ನಾನು ನೋಡಿದ್ದೀನಿ. ಡಿ ಸಿ ಆಗಿದ್ದಾರೆ, ಎಸ್ ಪಿಗಳಾಗಿದ್ದಾರೆ, ಡಿ ಐ ಜಿಗಳಾಗಿದ್ದಾರೆ, ಪೊಲಿಟಿಷಿಯನ್ಸ್ಗಳಾಗಿದ್ದಾರೆ. ಆಮೇಲೆ ಇಡೀ ಭಾರತ ದೇಶದಲ್ಲಿ ರೆಕಾರ್ಡ್ ಅವ್ರದ್ದು ಏನು ಅಂದರೆ ಅವ್ರು ಒಂದು ಅವಾರ್ಡ್ ತಗೊಂಡಿಲ್ಲ. ಯಾವ ಅವಾರ್ಡ್ ಬಂದರೂ ಬೇಡ ಅಂತಲೇ ಹೇಳ್ತಿದ್ರು ಅವರು. ಕೊನೆಗೆ ಒಂದೇ ಒಂದು ಅವಾರ್ಡನ್ನು ತಗೊಳಕ್ಕೆ ಹೋಗ್ತಾರೆ. ಜುಲೈ 15ನೇ ತಾರೀಕು. ಸ್ವಲ್ಪ ಶರೀರದಲ್ಲಿ ಹೋಗೋಕ್ಕಾಗಲ್ಲ, ಅದಕ್ಕೆ ಅವರ ಶಿಷ್ಯ ಪ್ರಭಾಕರ್ ಅವ್ರನ್ನ ಕಳಿಸ್ತಾರೆ. ಜುಲೈ 15ಕ್ಕೆ ಕಳಿಸ್ತಾರೆ. ಅದು ಶಂಕರೇಗೌಡರ ಪ್ರಶಸ್ತಿ ಮದ್ದೂರು, ಅದನ್ನು ತರಕ್ಕೆ ಅವ್ರನ್ನ ಕಳಿಸ್ತಾರೆ. ಚೀಟಿ ಬರೆದು ಕಳಿಸ್ತಾರೆ. ಯಾಕೆಂದರೆ ಅವ್ರಿಗೆ ಆಶ್ರಮಕ್ಕೆ 25,000 ರೂಪಾಯಿಗಳ ಹಣದ ಅವಶ್ಯಕತೆ ಇರುತ್ತೆ ಮಕ್ಕಳಿಗೆ. ಅದು ಕೊಡ್ತಾರೆ ಅನ್ನೋ ಕಾರಣಕ್ಕೆ ಅವರು ಅದೊಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡೋಕ್ಕೆ ಒಪ್ಕೋತಾರೆ. ಅನಾರೋಗ್ಯ ಅವ್ರು ಬಂದು ಇಲ್ಲಿ ನಮ್ಮ ಸಂಪಂಗಿರಾಮ್ ನಗರದಲ್ಲಿ ಫೇಮಸ್ ಹಾಸ್ಪಿಟಲ್ಲು, ಮಲ್ಯ ಹಾಸ್ಪಿಟ್ಲು, ಅಲ್ಲಿ ಅಡ್ಮಿಟ್ ಆಗ್ತಾರೆ. ಡಾಕ್ಟರ್ ದುಗ್ಗಾಣಿ ಅಂತೇಳಿ ಅವ್ರು ಚೆಕಪ್ ಮಾಡ್ತಿರ್ತಾರೆ. ಆವಾಗ ಪ್ರಭಾಕರ್ ಹೋಗಿ ಅದನ್ನು ತೊಗೊಂಬರ್ತಾರೆ. ಆಗಸ್ಟ್ 3ನೇ ತಾರೀಕು ಅವರು ಶರೀರ ಬಿಡ್ತಾರೆ. ಅದು ಮೊದಲನೆಯದು ಮತ್ತು ಕೊನೆಯ ಪ್ರಶಸ್ತಿ. ಮತ್ತು ಆ ಪ್ರಶಸ್ತಿನೂ ತೊಗೊಂಡಿಲ್ಲ. ಭಾರತದ ಪ್ರಧಾನಿ PV ನರಸಿಂಹರಾವ್ ಅವರು ಕೂಡ ಬಂದಿದ್ದರು ಅವರಿದ್ದಾಗ. ಅವತ್ತು ಕರ್ನಾಟಕ ಸ್ಟೇಟ್ ಅವತ್ತು ಸೆಕ್ಯೂರಿಟಿ ಇದ್ರ ವೈಸು ಯಾರಿಗೂ ಗೊತ್ತಿಲ್ಲ. PM ಮಲ್ಲಾಡಿಯಲ್ಲಿ ಬರ್ತಾ ಇರೋದು ಕೂಡ ಇಡೀ ಡಿಸ್ಟ್ರಿಕ್ಕೆಲ್ಲ ಪೊಲೀಸೆಲ್ಲ ನಡ್ಗೋಗ್ಬಿಟ್ಟಿತ್ತು ಅವಾಗ, ಯಾಕೆ ಬರ್ತಿದ್ದಾರೆ ಅಂತ. PM ಮಲ್ಲಾಡಿಯಲ್ಲಿ ಬರೋದು ಅಂದರೆ. ಆಮೇಲೆ ಎಲ್ಲ ಮುಖ್ಯಮಂತ್ರಿಗಳು ಅಲ್ಲಿ 15 ದಿನ 20 ದಿನ ಇದ್ದೋಗಿದ್ದಾರೆ. ರಾಜ್ಕುಮಾರ್ ಅವರು, ಪಾರ್ವತಮ್ಮ ಅವರು, ಪುನೀತ್ ರಾಜ್ಕುಮಾರ್ ಅವರು, ಶಿವರಾಜ್ ಕುಮಾರು, ರಾಘವೇಂದ್ರ ರಾಜ್ಕುಮಾರು, ಸುಧಾರಾಣಿ, ಉದಯ್ ಕುಮಾರು, ಎಷ್ಟು ಜನ ಬೇಕು ನಿಮಗೆ, ಎಲ್ಲ ವೃತ್ತಿ ರಂಗಭೂಮಿಯ ಇವರು ಎಲ್ಲರೂ ಕೂಡ ಆಶ್ರಯ ತಾಣವಾಗಿತ್ತದು. ಆದರೆ ಇವತ್ತು ಅದನ್ನು ಉಳಿಸ್ಕೊಳ್ಳೋಕ್ಕೆ ಹೋರಾಟಗಳು ನಡೀತಾ ಇದೆಯಲ್ಲ, ಅದೊಂದು ಇದರಲ್ಲಿ ಸ್ವಲ್ಪ ಹಿಂದಕ್ಕೆ ಹೋಯಿತು. ಬಟ್ ರಾಘವೇಂದ್ರ ಸ್ವಾಮಿಗಳು ಈಗಲೂ ಲೈವ್ ಆಗಿದ್ದಾರೆ ಅನ್ನೋದಕ್ಕೆ ನಾನು ಅದನ್ನು ದಾಖಲೆ ಸಮೇತ ನಾನು ಅಲ್ಲಿರ್ತಕ್ಕಂಥವ್ರಿಗೆ ಹೇಳಿದ್ವಿ. ಈಗ ನಾನು ರಾಘವೇಂದ್ರ ಸ್ವಾಮಿನ ನೋಡಿದ್ದೀನಿ. ನಾನು ಆ್ಯಕ್ಚುಲಿ ರಾಜಾ ಶಿವಶಂಕರ್ ಅಂತ ತಮಿಳ್ನವ್ರು ಆ್ಯಕ್ಚುಲಿ ಕ್ಯಾಮ್ರಾಮೆನ್ನು. ನಾವು ಮುಂಚೆ ಹೋಗ್ಬಿಟ್ವಿ ಮಲ್ಲಾಡಿಹಳ್ಳಿಗೆ. ಅವರು 10:30 ಫ್ಲೈಟೇನ ದೀಪಕ್ ಅಂತ ಅವನು ಕರ್ಕೊಂಬರಕ್ಕೆ ಹೋಗಿದ್ದ. ನಾವು ಮುಂದೆ ಹೋಗ್ಬಿಡ್ತೀವಿ, ನೀನು ಕ್ಯಾಮ್ರಾ ತೊಗೊಂಡು ಆ ಕ್ಯಾಮ್ರಾಮನ್ ಕರ್ಕೊಂಡು ಬಂದ್ಬಿಡಪ್ಪ ಅಂದ್ವಿ. ಅದು 2 ಗಂಟೆಗೆ ಮಲ್ಲಾಡಿಹಳ್ಳಿಗೆ ಬಂದ. ನಾನು ಸಪ್ರೇಟ್ ರೂಮ್ ಆಲ್ರೆಡಿ ಮಲಗಿದ್ದೆ. ಹುಡುಗರು ಮಲಗಿಸಿದ್ರು, ಕ್ಯಾಮ್ರೆಲ್ಲ ಎತ್ತಿಟ್ಟು ಅವರು ಮಲಗಿದ್ರು. ಮಲಗಿ ಒಂದು
ಒಂದು 20-25 ನಿಮಿಷ ಆಗಿದೆ. ಅವರಿಗೆ ಬೆಡ್ಶೀಟ್ ಎಳೆದ್ಬಿಟ್ಟು ಎಬ್ಬರಿಸಿದಾರೆ ಒಬ್ಬರು.